ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ನನ್ನ ಯೂಟ್ಯೂಬ್ ವಾಹಿನಿಯ ಆದಿಗುರು ವಾಲ್ಮೀಕಿ ಅಧ್ಯಾತ್ಮ ಬೆಳಕು ಚಿಂತನ ಕಾರ್ಯಕ್ರಮದ 17ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ನಾನು ಆದಿಗುರು ವಾಲ್ಮೀಕಿಯವರು ನೀಡಿದಂತಹ ಜನ್ಮ ರಹಸ್ಯ ತತ್ವದ ಬಗ್ಗೆ ವಿಚಾರವನ್ನು ಹಂಚಿಕೊಳ್ಳುವೆ. ಅದರ ಪೂರ್ವದಲ್ಲಿ ಆದಿಗುರು ವಾಲ್ಮೀಕಿಯವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಓಂ ನಮೋ ವಾಲ್ಮೀಕಿ ಕೋಕಿಲಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ ವಂದೇ ವಾಲ್ಮೀಕಿ ಆಧ್ಯಾತ್ಮ ಗುರುವಂ ವಂದೇ ವಾಲ್ಮೀಕಿ ಆಧ್ಯಾತ್ಮ ಗುರುವಂ ನಮೋ ವಾಲ್ಮೀಕಿ ನಾರಾಯಣಂ ನಮೋ ವಾಲ್ಮೀಕಿ ನಾರಾಯಣ. ಆಧ್ಯಾತ್ಮ ಪ್ರಿಯರೇ, ನಾನು ಈ ಸಂಚಿಕೆಯಲ್ಲಿ ಆದಿಗುರು ವಾಲ್ಮೀಕಿಯವರ ಜನ್ಮ ರಹಸ್ಯ ತತ್ವದ ವಿಚಾರವನ್ನು ಹಂಚಿಕೊಳ್ತಾ ಇದ್ದೇನೆ. ಈ ಪೂರ್ವದಲ್ಲಿ ವಾಲ್ಮೀಕಿಯವರು ಹೇಳಿದಂತೆ ವಿಶ್ವವು ಗೋಚರ ಅಗೋಚರ ವಸ್ತುಗಳಿಂದ ತುಂಬಿದೆ. ಇವಕ್ಕೆಲ್ಲನೂ ಮೂಲ ಯಾವುದಂದ್ರೆ ಬ್ರಹ್ಮಸತ್ವ. ಬ್ರಹ್ಮಸತ್ವ ಅದು ಸ್ವಯಂಭೂ ಇದೆ. ಅದು ಹೇಗೆ ಹುಟ್ಕೊಂಡು ಅನ್ನೋದ್ರ ಬಗ್ಗೆ ಎಲ್ಲಿಯೂ ಅದರ ಬಗ್ಗೆ ಉಲ್ಲೇಖ ಇಲ್ಲ. ವಾಲ್ಮೀಕಿಯವರು ಕೂಡ ಹೇಳ್ತಾರೆ, ಇವು ಸ್ವಯಂಭೂ ಅದಾವ, ಇವು ಹೇಗೆ ಹುಟ್ಟಿದ್ವು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಈ ಬ್ರಹ್ಮಸತ್ವದಿಂದನೇ ಇದೆಲ್ಲನೂ ಸೃಷ್ಟಿ ಆಗ್ತಾ ಇದೆ, ನಡೀತಾ ಇದೆ, ನಿಯತಿ ಇದೆ, ಅನಿರೀಕ್ಷಿತ ಫಲಗಳಿವೆ. ಇದು ಈ ಒಂದು ಪ್ರಕ್ರಿಯೆ ಏನಿದೆ ಇದರದ್ದು ವಿಶ್ವದ್ದು ಬ್ರಹ್ಮಸತ್ವದ ಮೂಲಕ ನಡೆಯುವಂಥ ಈ ವಿಶ್ವದ ಪ್ರಕ್ರಿಯೆ ಏನಿದೆ ಇದು ನಿರಂತರವಾಗಿ ಸಾಗ್ತಾ ಇದೆ. ಇದೇ ಚಿಂತನೆಯ ಹಿನ್ನೆಲೆಯಲ್ಲಿ ವಾಲ್ಮೀಕಿಯವರು ಜೀವರಾಶಿಗಳ ಜನ್ಮದ ರಹಸ್ಯದ ಬಗ್ಗೆ ಹೇಳ್ತಾರೆ. ಜೀವರಾಶಿ ಅಷ್ಟೇ ಅಲ್ಲ, ಗೋಚರ ಅಗೋಚರ, ಅವು ಸಜೀವ ಇರ್ಬೋದು, ನಿರ್ಜೀವ ಇರ್ಬೋದು, ಅವು ರೂಪಗಳನ್ನು ತಾಳ್ತಾ ಹೋಗ್ತವೆ, ಹೊಸ ಹೊಸ ರೂಪಗಳನ್ನು ತಾಳ್ತಾ ಹೋಗ್ತವೆ. ಅವು ಯಾವ ರೀತಿಯ ರೂಪಗಳನ್ನು ತಾಳ್ತವ ಅದಕ್ಕೆ ಅವರು ಜನ್ಮ ರಹಸ್ಯ ಅಂತ ಹೇಳ್ತಾರೆ. ಅದರ ಹೇಳು ಮುಂದೆ ಅವ್ರು ಏನು ಹೇಳ್ತಾರೆ ಅಂದರೆ, ಅವರ ರಚಿಸಿದಂಥ ಮಹಾರಾಮಾಯಣದ ಸ್ಥಿತ್ಕಾಂಡದಲ್ಲಿ ಒಂದು ಶ್ಲೋಕ ಇದೆ. ಅಲೌಕಿಕ ಆತ್ಮಕ್ಕೆ ಲೌಕಿಕ ಬೀಜ ಇರುವುದಿಲ್ಲ. ಇಲ್ಲಿ ಒಂದು ಪದವನ್ನು ಬಳಸ್ತಾರೆ, ಲೌಕಿಕ, ಅದರ ವಿರುದ್ಧ ಅಲೌಕಿಕ. ಲೌಕಿಕ ಅಂದರೆ ಲೋಕ ವ್ಯವಹಾರಗಳು, ನಮ್ಮ ಕಣ್ಣಿಗೆ ಕಾಣುವಂಥ ವ್ಯವಹಾರಗಳು, ಜನನ ಮರಣ, ಏನೇ ತಗೊಳ್ಳಿ, ನಗು ಸುಖ, ಅದು ಇದು ಏನು ಲೌಕಿಕ ವ್ಯವಹಾರಗಳಲ್ಲ, ಇದಕ್ಕೆ ಲೌಕಿಕ ಅಂತ ಕರೀತಾರೆ, ಕಣ್ಣಿಗೆ ಕಾಣುವಂಥದ್ದು. ಅಲೌಕಿಕ ಅಂದ್ರೆ ಅದು ನಮ್ಮ ಕಣ್ಣಿಗೆ ಕಾಣುತ್ತೆ, ಅದು ಒಂದು ಲೋಕನೇ ಬೇರೆ. ಅದಕ್ಕೆ ಸಂತರು ವಿದ್ವಾಂಸರು ಹೇಳ್ತಾರೆ, ಎರಡು ಲೋಕ ಹೇಳ್ತಾರೆ, ಒಂದು ಲೌಕಿಕ ಲೋಕ, ಇನ್ನೊಂದು ಅಲೌಕಿಕ ಲೋಕ. ಬಸವಣ್ಣವರು ಕೂಡ ಅಲೌಕಿಕ ಲೋಕದ ಬಗ್ಗೆನೇ ಅವರು ಚಿಂತನೆಗಳನ್ನು ಜನರ ಮುಂದಿಟ್ಟಾರೆ. ಲೌಕಿಕ ಸುಖ, ಲೌಕಿಕ ದುಃಖ, ಸುಖ ದುಃಖ ಇವೇನಲ್ಲ, ಇವೆಲ್ಲ ಕ್ಷಣಿಕ, ಕಾಣಿಸ್ತಾವ ಹೋಗ್ತಾವ. ಆದರೆ ಅಲೌಕಿಕ ಏನಿದೆಯಲ್ಲ ಅದು ಶಾಶ್ವತ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಅಲೌಕಿಕಕ್ಕೆ ಸಂಬಂಧಪಟ್ಟದ್ದು ಆತ್ಮ, ಲೌಕಿಕಕ್ಕೆ ಸಂಬಂಧಪಟ್ಟದ್ದು ಶರೀರ. ಇದರ ಮೇಲೇನೆ ಆದಿ ಶಂಕರಾಚಾರ್ಯವರು ಹಿಡ್ಕೊಂಡು ನಂತರದ ಎಲ್ಲ ಗುರುಗಳು ಸಂತರು ಇಲ್ಲಿ ಸಿದ್ಧಾಂತಗಳನ್ನು ಕೊಟ್ಟಾರೆ. ಅವುಗಳನ್ನು ನಾವು ಏನಂತೇವೆ ಅಂದರೆ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ಬಯಲು ಸಿದ್ಧಾಂತ, 108 ಆಲೋಚನೆಗಳ ಆಧಾರದ ಮೇಲೆ, 108 ಅನುಭವಗಳ ಆಧಾರದ ಮೇಲೆ 108 ಈ ಚಿಂತನೆಗಳು, ತತ್ವಗಳು ಬೆಳಕಿಗೆ ಬಂದವ. ಅವುಗಳನ್ನು ಪ್ರಚಾರ ಮಾಡ್ತಾರೆ. ಇವತ್ತಿಗೂ ಕೂಡ ಆಯಾ ಪಂಥದ ಯಾರು
ದ್ವೈತ ಇರ್ಬೋದು, ಯಾರು ಅದ್ವೈತ ಇರ್ಬೋದು, ಯಾರು ವಿಶಿಷ್ಟ ಅದ್ವೈತ ಇರ್ಬೋದು, ಯಾರು ಮಹಾನಾತ್ಮ ಇರ್ಬೋದು, ಯಾರು ನಿರಾಕಾರ ತತ್ವ ಇರ್ಬೋದು, ಯಾರ್ದು ಬೈಲ ಸಿದ್ಧಾಂತ ಇರ್ಬೋದು, ಅವರವರ ಗುರುಗಳು ಕೊಟ್ಟಂತ ತತ್ವದ ಆಚರಣೆಗಳನ್ನು, ಬೋಧನೆಗಳನ್ನು ಇವತ್ತು ಮುಂದುವರಿಸ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಆತ್ಮ ಅಲೌಕಿಕ. ಅಲ್ಲೇ ಕೃಷ್ಣ ಪರಮಾತ್ಮ ಭಗವದ್ಗೀತಾದ ನಿಮಗೆ ಹೇಳ್ತೇನೆ. ಕೃಷ್ಣ ಪರಮಾತ್ಮ ಹೇಳ್ತಾರೆ, ಆತ್ಮಕ್ಕೆ ಆದಿವಿಲ್ಲ ಅಂತ್ಯವಿಲ್ಲ, ಅದಕ್ಕೆ ಜನ್ಮವಿಲ್ಲ ಸಾವಿಲ್ಲ, ಅದು ನಿರಂತರವಾಗಿ ಇರ್ತದೆ, ನಡೀತಾನೆ ಇರ್ತದೆ. ಅದು ಶರೀರಗಳನ್ನು ಬದಲು ಮಾಡ್ತಾ ಹೋಗ್ತದೆ. ಅದನ್ನೇ ಹೇಳ್ತಾರೆ, ಯಾವ ರೀತಿ ನಾವು ಬಟ್ಟೆ ಹಳಿದಾದ್ಮೇಲೆ ಹೊಸ ಬಟ್ಟೆ ಹಾಕ್ತೀವಲ್ಲ, ಆತ್ಮ ಕೂಡ ಶರೀರವನ್ನು ಬದಲಿಸಿದೆ. ಮನುಷ್ಯನ ಶರೀರ ಆಗ್ಬೋದು, ಪ್ರಾಣಿಗಳ ಶರೀರ ಆಗ್ಬೋದು, ಅಥವಾ ಕೀಟಗಳ ಶರೀರ ಆಗಿರ್ಬೋದು, ಸಸ್ಯಗಳ ಶರೀರ ಆಗ್ಬೋದು, ಇದು ನಿರಂತರವಾಗಿ ಬದಲಾಗ್ತಾ ಹೋಗ್ತದೆ. ಇಲ್ಲಿ ಒಂದು ತೊಡಗು ಬರ್ತಿದೆ, ಪುನರ್ಜನ್ಮದ ಬರ್ತಿದೆ. ಮನುಷ್ಯ ಪುನರ್ಜನ್ಮ, ಮನುಷ್ಯ ಅಂತ ಆಗುವುದಿಲ್ಲ, ಆಗೋದು ಬಹಳ ರೇರ್. ಅದಕ್ಕೆ ಮಾನವ ಜನ್ಮ ಏನಿದೆ ಬಹಳ ದುರ್ಲಭ ಅಂತೇಳಿ ಬಹಳಷ್ಟು ಸಂತರು ಹೇಳ್ಯಾರ. ಶಿಶುನಾಳ ಶರೀಫರಾಯಿತು, ಅಥವಾ ನಿಜಗುಣ ಶಿವಯೋಗಿಗಳ ಒಂದು ಆರತಿ ಭಜನದಲ್ಲಿನೇ ಇದೆ. ಅದು ಮಾನವ ಜನ್ಮ ಹುಟ್ಟಿ ಬರೋದು ಬಹಳ ದುರ್ಲಭ. ಬಂದಾಗ ಮಾತ್ರ ನಾವು ಅರಿವಿನ ಬದುಕನ್ನು ನೆನೆಸಬೇಕು, ತಿಳ್ಕೊಂಡು ನಾವು ಈ ಲೌಕಿಕ ಜಗತ್ತಿನಿಂದ ಅಲೌಕಿಕ ಜಗತ್ತಿಗೆ ಹೋಗಬೇಕು. ನಾವು ಇಲ್ಲಿ ಈ ಲೌಕಿಕ ವ್ಯವಹಾರಗಳಿಂದ ಸ್ವತಂತ್ರಗೊಂಡು ಅಲೌಕಿಕ ಜಗತ್ತಿಗೆ ಹೋಗ್ಬೇಕಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಒಂದು ವಿಚಾರ ಸ್ಪಷ್ಟ ಆಗ್ತಿದೆ, ಆತ್ಮ ಏನಿದೆ ಅದು ಅಮರ ಇದೆ, ಅದು ಅಲೌಕಿಕ ಇದೆ. ಶರೀರ ಧಾರಣೆಗಳನ್ನು ನಾವು ಕಲ್ಲು ಮಣ್ಣು ರಾಶಿ ಎಲ್ಲ ಹಿಡ್ಕೊಂಡು ಇದು ಲೌಕಿಕ ಇದೆ. ಆದರೆ ಈ ಶರೀರಗಳದು ಹುಟ್ಟಬೇಕಾದ್ರೆ ಆತ್ಮ ಕಾರಣ ಅಲ್ಲ. ಶರೀರ ಹುಟ್ಟಲಿಕ್ಕೆ ಆತ್ಮ ಅದಕ್ಕೆ ಬೀಜ ಆಗುವುದಿಲ್ಲ. ವಾಲ್ಮೀಕಿಯವರು ಒಂದು ಕಡೆ ಹೇಳ್ತಾರ, ಜನ್ಮಕ್ಕೆ ಬೀಜ ಯಾವುದಂದ್ರೆ ತಂದೆ ಅಂತ ಹೇಳ್ತಾರೆ. ಜನ್ಮದ ಬೀಜನೇ ತಂದೆ. ಇಲ್ಲಿ ಹೆಣ್ಣು ಗಂಡು ಅಂಡ ಮತ್ತು ವೀರ್ಯಗಳ ಸಂಗಮದಿಂದಾಗಿ ಇಲ್ಲಿ ಹಲವಾರು ವಸ್ತುಗಳ ಸಂಗಮದಿಂದಾಗಿ, ರಸಾಯನಗಳ ಸಂಗಮದಿಂದಾಗಿ, ಧಾತುಗಳ ಸಂಗಮದಿಂದಾಗಿ ಭೂಮಿ ಏನಾಗ್ತದೆ, ಜನ್ಮ ಬರ್ತಾ ಇರ್ತದೆ. ಅದೇ ಪ್ರಕಾರ ಮರಣನೂ ಬರ್ತಿದೆ. ಅದಕ್ಕಿಲ್ಲಿ ಈ ಜನ್ಮ ರಹಸ್ಯ ಏನಿದೆ ಇದು ಲೌಕಿಕಕ್ಕೆ ಸಂಬಂಧಪಟ್ಟದ್ದು, ಅಲೌಕಿಕ ಅಲ್ಲ. ಆತ್ಮ ಯಾವಾಗಲೂ ಅಮರ ಇದೆ, ಅದಕ್ಕೆ ಜನ್ಮ ಇಲ್ಲ, ಮೃತ್ಯು ಇಲ್ಲ. ಅದು ಇಲ್ಲಿ ಏನು ತಯಾರಾಗ್ತದಲ್ಲ, ಬ್ರಹ್ಮಸತ್ವಗಳಿಂದ ತಯಾರಾಗುವಂಥ ಶರೀರಗಳಿರಲ್ಲ, ಆ ಶರೀರಗಳನ್ನ ಪ್ರವೇಶ ಮಾಡ್ತಾ ಹೋಗ್ತಿದೆ ಅಂತ. ಅದಕ್ಕೆ ವಾಲ್ಮೀಕಿಯವರ ತರ ಅಲೌಕಿಕ ಆತ್ಮಕ್ಕೆ ಲೌಕಿಕ ಬೀಜ ಇರುವುದಿಲ್ಲ. ಅದೇ ಚಿಂತನೆಯನ್ನ ವಾಲ್ಮೀಕಿಯವರು ಮುಂದುವರೆದು ಹೇಳ್ತಾರ, ಮನರೂಪಿ ಆತ್ಮವು ಅಲೌಕಿಕ, ಆತ್ಮ ಅಲೌಕಿಕ, ಅದು ಮನರೂಪಿ. ಹಿಂದಿನ ಚಿಂತನೆಗಳಲ್ಲಿ ಹೇಳೇನೆ, ಹುಟ್ಟು ಹೇಳಿದ ಮನಸ್ಸು ಆತ್ಮ ಏನಿರ್ತದೆ ಶುದ್ಧ ಇರ್ತಿದೆ. ಯಾವ ಜೀವರಾಶಿ ಶರೀರವನ್ನ ಪ್ರವೇಶ ಮಾಡ್ತಿದೆ ಅದು ಶುದ್ಧ ಇರ್ತದೆ. ಮೋಡದಲ್ಲಿ ಇದ್ದಂತಹ ಮಳೆ ಹನಿಯಂತೆ ಶುದ್ಧ ಇರ್ತದೆ. ಆ ಶರೀರವನ್ನ ಪ್ರವೇಶ ಮಾಡಿದ ನಂತರ ಲೌಕಿಕ ವ್ಯವಹಾರಗಳಲ್ಲಿ ಬಂಧಿತವಾಗಿ ಅದು ಕುಲುಷಿತ ಆಗೋದು ಇದೆ. ಇದೇ ಮುಖ್ಯ ಬೋಧನೆ. ಇದು ಮನಸ್ಸು ಶರೀರವನ್ನು ಪ್ರವೇಶ ಮಾಡಿದಾಗ ಶುದ್ಧ ಇರ್ತದೆ, ಅದು ಆತ್ಮರೂಪದಿರ್ತದೆ. ಮನಸ್ಸು ಮತ್ತು ಆತ್ಮದಲ್ಲಿ ವ್ಯತ್ಯಾಸ ಇರುವುದಿಲ್ಲ. ಯಾವ ರೀತಿ ಅಲ್ಲಿ ಲೌಕಿಕ ವ್ಯವಹಾರಗಳಿಂದ ಲೇಪನ ಹತ್ತಲಿಕ್ಕೆ ಶುರುವಾಗ್ತಿದೆ, ಕುಲುಷಿತಗೊಳ್ಳಲಿಕ್ಕೆ ಶುರುವಾಗ್ತಿದೆ, ಅದು ಆತ್ಮದಿಂದ ಮನಸ್ಸು ರೂಪಕ್ಕೆ ಬರ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಮನಸ್ಸನ್ನ ನಿಯಂತ್ರಣ ಮಾಡುವ ಮೂಲಕ, ಎಲ್ಲವನ್ನು ಪುನಃ ತ್ಯಾಗ ಮಾಡುವ ಮೂಲಕ, ನಾನು ಯಾರು ಅಂತ ಅರಿವನ್ನು ಪಡೆಯುವ ಮೂಲಕ ನಾವು ನಮ್ಮ ಮನಸ್ಸನ್ನ ಆತ್ಮರೂಪಕ್ಕೆ ಓದಿ ಅಂದ್ರೆ ಅದಕ್ಕೆ ಅವರೇನಂತಾರೆ ಆತ್ಮ ವಿಮೋಚನೆ, ಆತ್ಮದ ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ಲೌಕಿಕ ವ್ಯವಹಾರಗಳಿಂದ, ಲೌಕಿಕ ಅನುಭವಗಳಿಂದ, ಲೌಕಿಕ ಈ ಅನಿಸಿಕೆಗಳಿಂದ ನಾವು ನಮ್ಮ ಮನಸ್ಸನ್ನ ಮುಕ್ತಗೊಳಿಸಿದಾಗ ನಾವು ಆತ್ಮರೂಪಕ್ಕೆ ಹೋಗ್ತೇವೆ. ಅದಕ್ಕೆ ಅವನೇನು ಹೇಳ್ತಾರ, ಆತ್ಮ ಅದಕ್ಕೆ ಜನನೂ ಇಲ್ಲ ಮರಣಲ್ಲ, ಅಮರಿದೆ, ಅದು ಅಲೌಕಿಕವಾಗಿದೆ. ಅಲೌಕಿಕ ಅಂದ್ರೇನೋ ಅದು ಕೂಡ ಬ್ರಹ್ಮಸತ್ವ, ಅದು ನೇರವಾಗಿರ್ತದೆ. ಇಲ್ಲಿ ಇನ್ನೊಂದು ಬ್ರಹ್ಮಸತ್ವದಲ್ಲಿ ಹಲವಾರು ಸತ್ವಗಳು ಅಂತ ಇದೆ. ಅದು
ಒಂದು ಆತ್ಮ ಇದೆ, ಇನ್ನೊಂದು ಏನ್ ಮಾಡ್ತಾ ಇದೆ ಅಂದ್ರೆ ಅವು ಶರೀರವನ್ನು ಹುಟ್ಟಾಕ್ತಾ ಹೋಗ್ತವೆ. ಸಜೀವ ಇರ್ಬೋದು, ನಿರ್ಜೀವ ಇರ್ಬೋದು, ಅದು ನಿರಂತರವಾಗಿ ಆ ಒಂದು ಪ್ರಕ್ರಿಯೆಯನ್ನು ನಡೀತಾ ಇರ್ತದೆ. ಅದಕ್ಕೆ ಇದು ಆತ್ಮ ಮಾತ್ರ ಅಲೌಕಿಕ, ಅದನ್ನೇ ಅದು ಬ್ರಹ್ಮಸತ್ವ. ಅದನ್ನೇ ಯೇಸು ಕ್ರಿಸ್ತರು ಹೇಳ್ತಾರೆ ಮಹಾನ್ ಆತ್ಮ ಅಂತ ಹೇಳ್ತಾರೆ. ನಾವು ಇಸ್ಲಾಂದಲ್ಲಿ ಬರ್ತಿದೆ, ಅದು ಏನಂದ್ರಪ್ಪ ನಿರಾಕಾರ ಸರ್ವವ್ಯಾಪಿ ಅಂತ ಹೇಳ್ತಾರೆ. ಇಲ್ಲೇ ಭಾರತದಲ್ಲಿ ಇರುವಂತ ನಾವೇನು ಹಿಂದೂ ಧಾರ್ಮಿಕ ವಿಚಾರಗಳೇನಿದಾವಲ್ಲ, ವಿಚಾರ ಅಭಿಪ್ರಾಯ ಕುರಿತು ಮೆತ ಕುರಿತು ಹಿಂದೂ ವ್ಯವಸ್ಥೆಯ ವಿಚಾರಗಳು ಅಲ್ಲಿ ಎಲ್ಲನೂ ಇದೆ. ಅವ್ರೇನು ಹೇಳ್ತಾರಂದ್ರೆ ಇದು ಸರ್ವವ್ಯಾಪಿ ಇದೆ, ಪ್ರತಿಯೊಂದು ಕಣಕಣದಲ್ಲಿಯೂ ಇದೆ. ಯಾವ ರೀತಿ ಆತ್ಮವು ಬ್ರಹ್ಮಸತ್ವವನ್ನು ಹೊಂದಿದೆ, ಅದೇ ರೀತಿ ಶರೀರವೂ ಕೂಡ ಬ್ರಹ್ಮಸತ್ವವನ್ನು ಹೊಂದಿದೆ. ಅದು ಕೂಡ ಅಷ್ಟ ಪವಿತ್ರ ಇದೆ, ಅದನ್ನು ಕೂಡ ನಾವು ಪವಿತ್ರ ಮಾಡ್ಕೋಬೇಕು. ಅದಕ್ಕೆ ಬಸವನವರು ಹೇಳ್ತಾರ, ದೇವರು ಎಲ್ಲೂ ಇಲ್ಲ, ನಿಮ್ಮ ಶರೀರದಾಗ ಅದನ್ನ ಆತ್ಮರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಬಹಿರಂಗ ಶುದ್ಧಿ ಶರೀರದ ಶುದ್ಧಿ ಇರಬೇಕು, ಶರೀರವನ್ನು ಶುದ್ಧವಾಗಿ ಇಟ್ಕೊಳ್ಬೇಕು, ಆತ್ಮವನ್ನು ಕೂಡ ಶುದ್ಧವಾಗಿ ಇಡಬೇಕು. ಈ ಒಂದು ವಿಚಾರದಲ್ಲಿ ಎರಡು ವಿಧೆಯ, ಆತ್ಮನು ಬ್ರಹ್ಮಸತ್ವ, ಶರೀರನು ಬ್ರಹ್ಮಸತ್ವ. ಆತ್ಮನು ಒಂದೇ ನಾವು ಸ್ವಚ್ಛವಾಗಿ ಇಟ್ಕೊಂಡು ಹೋಗುವುದಕ್ಕಿಂತ ಅಷ್ಟೇ ಅದು ಸಾಕಷ್ಟಲ್ಲ, ಅದರ ಜೊತೆಗೆ ನಮ್ಮ ಶರೀರವನ್ನು ಕೂಡ ನಾವು ಸ್ವಚ್ಛವಾಗಿ ಶುದ್ಧವಾಗಿ ಇಟ್ಕೊಳ್ಬೇಕಂತೇಳಿ ಬಸವನವರು ವಚನಗಳಲ್ಲಿ ಇದು ಸ್ಪಷ್ಟವಾಗಿ ತಿಳಿದು ಬರ್ತಿದೆ. ಮುಂದುವರೆದು ವಾಲ್ಮೀಕಿಯವರು ಹೇಳ್ತಾರ, ಆತ್ಮಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಅದೇ ಭಗವದ್ಗೀತಾದ ಹೇಳಿದ ನಿಮಗೆ ಅಮರ ಇದೆ ಆತ್ಮ, ಅದು ಶರೀರವನ್ನು ಬದಲಿಸ್ತಾ ಹೋಗ್ತದೆ. ಯಾವ ರೀತಿ ನಾವು ಹಳೆ ಬಟ್ಟೆಗಳನ್ನು ಬದಲಿಸಿ ಹೊಸ ಬಟ್ಟೆ ತಗೋತಿಲ್ಲ, ಅದೇ ರೀತಿಯಾಗಿ ಆತ್ಮ ಹೊಸ ಶರೀರಗಳನ್ನು ಬದಲಿಸ್ತಾ ಹೋಗ್ತಿದೆ. ಅದು ಮಾನವ ಶರೀರನ ಆಗಿರಬಹುದು, ಅಥವಾ ಪ್ರಾಣಿಗಳ ಶರೀರ ಆಗಿರ್ಬೋದು, ಕೀಟಗಳ ಶರೀರ ಆಗಿರ್ಬೋದು, ಸಸ್ಯಗಳ ಶರೀರ ಆಗ್ಬೋದು, ಅಥವಾ ಮಣ್ಣು ಕಲ್ಲನ್ನು ಆಗಿರ್ಬೋದು. ರೀಸೈಕ್ಲಿಂಗ್ ನಡೀತಿದ್ದ ಶರೀರ ಇಲ್ಲೇ ಉಳಿತಿದೆ. ಫಿಸಿಕ್ಸ್ದಲ್ಲೇ ಒಂದು ನಿಯಮ ಹೇಳ್ತಾರೆ ಅವ್ರು, ಏನಂದ್ರೆ ಎ ಮ್ಯಾಟರ್ ಕ್ಯಾನ್ ನಾಟ್ ಬಿ ಡಿಸ್ಟ್ರಾಯ್ಡ್. ಯಾವುದೇ ವಸ್ತು ನಾಶ ಆಗಿ ಹೋಗುವುದಿಲ್ಲ, ಅದು ರೂಪಾಂತರಗೊಳ್ಳುತ್ತಿದೆ. ಈ ಒಂದು ಫಿಸಿಕ್ಸ್ ತತ್ವೇನಿದೆಯಲ್ಲ, ಇದು ವಾಲ್ಮೀಕಿಯವರ ಮೂಲ ತತ್ವ. ಇದನ್ನ ಏನಿದೆ ಅಲ್ಲ, ಆತ್ಮ ಅಮರಿದೆ ಅಂದ್ರೆ ಬ್ರಹ್ಮಸತ್ವ, ನಿಯತಿ, ಅನಿಶ್ಚಿತ ಫಲ, ಒಂದು ಏನು ಸಿದ್ಧಾಂತ ಇದೆ, ವಿಶ್ವದ ಸಿದ್ಧಾಂತ ಇದೆ, ಆ ಸಿದ್ಧಾಂತದಲ್ಲಿ ಯಾವುದು ನಶ್ವರ ಇಲ್ಲ, ಎಲ್ಲನೂ ಏನಿದೆ ಇಲ್ಲೇ ಇರ್ತಾವ, ಯಾವುದೋ ನಾಶ ಆಗಿ ಹೋಗುವುದಿಲ್ಲ, ನಾಶ ಅನ್ನೋದು ಇಲ್ಲ. ಅದನ್ನೇ ಇಲ್ಲಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಅದು ಶರೀರವಾಗಿರಲಿ ಆತ್ಮವಾಗಿರಲಿ ಅದು ನಾಶ ಹೊಂದುವುದಿಲ್ಲ, ರೂಪಾಂತರಗೊಳ್ಳುತ್ತಿದೆ. ಆತ್ಮ ತನ್ನ ಪ್ರಕಾರ ರೂಪಾಂತರ, ಹೊಸ ಹೊಸ ಶರೀರ ಪ್ರವೇಶ ಹೋಗ್ತಿರ್ತದೆ. ದೇಹ, ಒಂದು ದೇಹ ಹುಟ್ಟದ, ಅದು ನಾಶ ಆಗಿ, ನಾಶ ಅಂದ್ರೆ ಅದು ಮತ್ತು ಕೊಲಾಪ್ಸ್ ಆಗಿ ಮತ್ತೊಂದು ರೂಪದಾಗ ಹೋಗ್ಬಿಡ್ತಿದೆ. ಅದು ಒಂದು ಫಿಸಿಕ್ಸ್ದಾಗ ಹೇಳಿದ, ಒಂದು ಸಿಗರೇಟ್ ಇದ್ದಾಗ, ಸಿಗರೇಟ್ ಇರ್ತದೆ, ಹಚ್ಚಿದ ನಂತರ ಅದು ಬೆಂಕಿ ಏನು ಬೂದಿ ಮತ್ತು ಹೊಗೆಯಾಗಿ ಹೋಗ್ಬಿಡ್ತದೆ. ಯಾವುದೇ ವಸ್ತು ತಗೊಳ್ಳಿ, ಅದು ನಾಶ ಹೊಂದುವುದಿಲ್ಲ, ಅದು ಬೇರೆಗೆ ರೂಪಾಂತರ. ಅದನ್ನೇ ನಾವು ನಿಯತಿ ಅಂತ ವಾಲ್ಮೀಕಿಯವರು ಹೇಳ್ಯಾರ. ಆದರೆ ದೇಹವು ಲೌಕಿಕ, ಅದು ಎಲ್ಲಿ ವ್ಯವಹಾರ ನಮ್ಮ ಕಣ್ಮುಂದೆ ಕಾಣಿಸಿರ್ತದೆ. ಸಿಗರೇಟ್ ಹಚ್ಚಿದ ನಂತರ ಬೂದಿನೂ ಕಾಣಿಸ್ತದ, ಹೊಗೆನೂ ಕಾಣಿಸ್ತದ ಹೋಗುದು. ಆದರೆ ಶರೀರದಿಂದ ಶರೀರಕ್ಕೆ ಆತ್ಮ ಪ್ರವೇಶಿಸುವುದು, ಶರೀರದಿಂದ ಆತ್ಮ ಹೊರಗಡೆ ಹೋಗುವುದು, ಅದು ನಮಗೆ ಕಣ್ಣಿಗೆ ಗೋಚಿಸುವುದಿಲ್ಲ, ಅದು ನಮಗೆ ಕಾಣುವುದಿಲ್ಲ. ಅದು ಲೌಕಿಕ ಇದೆ ಮತ್ತು ಅಲೌಕಿಕ ಇದೆ. ದೇಹ ಮಾತ್ರ ಲೌಕಿಕ ಇದೆ. ಲೌಕಿಕ ಅಥವಾ ಭೌತಿಕ ದೇಹಕ್ಕೆ, ರೂಪಕ್ಕೆ ಪಂಚಭೂತಗಳಿಂದ ರೂಪಗಳು. ಇದು ಹೇಗಪ್ಪ ಅಂದ್ರೆ, ಪಂಚಭೂತಗಳಿವೆ, ಅದೇ ಹೇಳ್ತಾರಲ್ಲ ನಿಮಗೆ, ಅವನ್ನು ಮೂಲ ಸತ್ವಗಳ ರೂಪದಲ್ಲಿ ಹೇಳ್ತಾರೆ. ಅನಿಲವಾಗಿರ್ಬೋದು, ಅಥವಾ ಬೆಂಕಿ ಅಗ್ನಿ ಆಗಿರ್ಬೋದು, ಅಥವಾ ನೀರಾಗಿರ್ಬೋದು, ತರಳಾಗಿರ್ಬೋದು, ಈ ಆಕಾಶ ಇರ್ಬೋದು. ಇವೇನ ಪಂಚಭೂತಗಳಂತ ಏನು ಕರಿತೇವಲ್ಲ, ಈ ಪಂಚಭೂತಗಳ ಸಹಾಯದಿಂದನೇ ಶರೀರ ತಯಾರಾಗ್ತದೆ. ಅದಕ್ಕೆ ಸಂತರು ಹೇಳ್ತಾರ, ಜೀವ ಅಂದ್ರ ಆತ್ಮ ತ್ಯಾಗ ಮಾಡಿಬೋದನಂತ. ಸಾವಂದ್ರೇನು? ಆತ್ಮ ಶರೀರವನ್ನ ತ್ಯಾಗ ಮಾಡುವುದು, ಇದೇ ಮುಖ್ಯ ಡೆಫಿನೇಷನ್. ಜೀವ ಪ್ರಾಣ ಶರೀರನ ತ್ಯಾಗ ಮಾಡಿದ್ರೆ ಅದು ಸಾವಂತ ಕರಿತೀವಿ. ಆದ್ರೆ ಶರೀರ ಏನಾಗ್ತಿದೆ, ಅದು ಕೊಳ್ತು, ಅದು ನೀವು ಅಗ್ನಿಗೆ ಹಾಕಿರೋ ಬೂದಿಯಾಗಿ ಹೋಗ್ತಿದೆ, ಹೊಗೆಯಾಗಿ ಹೋಗ್ತದೆ, ಮತ್ತು ಅದು ಬೂದಿ ಆದ್ರೆ ಭೂಮಿಯಾಗ ಸೇರ್ಕೊಳ್ತದೆ.
ಮತ್ತು ಇದರಲ್ಲೇ ಸೇರಿಕೊಂಡು ಈ ಬ್ರಹ್ಮಸತ್ವಗಳ ನಿಯತಿಗೆ ಒಳಪಡುತ್ತಿದೆ ಅದು. ಅದಕ್ಕೆ ಇಲ್ಲಿ ಪಂಚಭೂತಗಳಿಂದ ತಯಾರಾದಂತಹ ಈ ಶರೀರ ಏನಿದೆ ಇದು ಲೌಕಿಕಿದೆ, ಇದರದ ವ್ಯವಹಾರಗಳು, ಇದು ಹುಟ್ಟುವುದು, ಇದು ನಾಶವಾಗುವುದು, ತೋರಿಕೆಗೆ ಕ್ಷಣಿಕ ನಾಶ ಆಗುವುದು ಅಥವಾ ರೂಪಾಂತರ ಆಗುವುದು, ಇದೆಲ್ಲ ನಮಗೆ ನಮ್ಮ ಜ್ಞಾನಕ್ಕೆ ಬರ್ತದೆ, ನಮಗೆ ತಿಳಿದಿದೆ. ಅದಕ್ಕೆ ವಾಲ್ಮೀಕಿ ಹೇಳ್ತಾರೆ, ದೇಹವು ಲೌಕಿಕ, ಆತ್ಮವು ಅಲೌಕಿಕ. ಆದಿಗುರು ವಾಲ್ಮೀಕಿಯವರು ಹೇಳ್ತಾರ, ಶರೀರದಲ್ಲಿ ಯಾವುದೇ ಆಗಿರಲಿ ಆತ್ಮ ಪ್ರವೇಶಿಸಿದಾಗ ಜನ್ಮ ಆಗ್ತಿದೆ. ಯಾವಾಗ ಅದು ಆತ್ಮ ಶರೀರವನ್ನು ಬಿಟ್ಟು ಹೋಗ್ತಿದೆ ಅಲ್ಲಿ ಮೃತ್ಯು. ಜನ್ಮ ಮತ್ತು ಮೃತ್ಯುದ ವ್ಯಾಖ್ಯಾನಗಳಿವೆ. ಅದಕ್ಕೆ ಮುಂದುವರೆದು ಹೇಳ್ತಾರೋ, ಮನರೂಪಿ ಆತ್ಮವು ಅನಿಲ ರೂಪದಲ್ಲಿ ಭೌತಿಕ ಬೀಜ ಅಂದ್ರೆ ಜೀವಕೋಶಗಳನ್ನು ಪ್ರವೇಶಿಸಿ ಜೀವರಾಶಿಗಳ ಜನ್ಮಕ್ಕೆ ಕಾರಣವಾಗುವುದು. ಇಲ್ಲಿ ಅಂಡ ಮತ್ತು ವೀರ್ಯಗಳಿಂದ ಒಂದು ಮಿಲನದಿಂದಾಗಿ ಈ ಪ್ರಕ್ರಿಯೆ ಎಲ್ಲರಲ್ಲಿದೆ. ಉದಾಹರಣೆಗೆ ಹೇಳ್ತೇನೆ ಕೆಲವೊಂದು. ಈಗ ನೀವು ಕಬ್ಬನ್ನು ತೋರಿ, ಕಬ್ಬದಲ್ಲಿ ಅದು ಬೀಜ ಆಗೋದಿಲ್ಲ, ಹೂ ಬಿಡುತ್ತಿದೆ. ಮತ್ತೆ ಅದರ ಬೀಜ ಅಂದ್ರೆ ಏನು, ಅದರದ್ದು ಮತ್ತು ಸಂತಾನೋತ್ಪತ್ತಿ ಹೇಗಾಗ್ತಿದೆ ಅದ್ರ ಗಣಿಕೆಯಲ್ಲಿ ಇದೆ, ಕೆಳಗಡೆಗೆ ಒಂದು ಪಕ್ಕ ಹೊಡಿತಿದೆ, ಅದೇ ಬೀಜ. ಅದನ್ನೇ ಏನು ಮಾಡ್ತಾರೆ, ಹಾಕಿದಾಗ ಉಳಿದಿದೆ. ಈಗ ನೀವು ಯಾವುದೇ ಒಂದು ಕೆಲವೊಂದು ಮರಗಳಿವೆ, ಕೆಲವೊಂದು ಹುಲ್ಲಿನ ಜಾತಿ ಇದೆ, ಬರೀ ಅದನ್ನ ಕತ್ತರಿಸಿ ನೆಲಕ್ಕೆ ಹಾಕಿಬಿಟ್ರೆ ಅದಕ್ಕೆ ಅನುಕೂಲಕರ ವಾತಾವರಣ ಸಿಗ್ತದೆ, ಬೆಳೀತಿದೆ. ಅಲ್ಲಿ ಬೀಜದ ಅವಶ್ಯಕತೆ, ಬೀಜ ಅಲ್ಲೇ ಶರೀರದಲ್ಲೇನೆ ಇರ್ತಿದೆ ಅದು. ಮುಂದೆ ಅದೇ ಪ್ರಕಾರ ನೀವು ಇನ್ನು ಕೆಲವೊಂದು ತೋಡ್ರಿ, ಅಲ್ಲಿ ಕೂಡ ನಾವು ಏನಂದ್ರೆ ಹೆಣ್ಣು ಗಂಡು ಕೂಡಬೇಕಾಗ್ತಿದೆ. ಅದು ಪಕ್ಷಿಗಳಲ್ಲಿರಲಿ, ಪ್ರಾಣಿಗಳಲ್ಲಿರಲಿ, ಜೀವಗಳಲ್ಲಿರಲಿ, ಈ ಒಂದು ಮಿಲನದಿಂದ ಏನಾಗ್ತಿದೆ, ಅಲ್ಲೇ ಶರೀರ ತಯಾರಾಗ್ತಿದೆ. ಶರೀರ ತಯಾರಾದ ಮಾತ್ರಕ್ಕೆ ಅದು ಜನ್ಮ ತೊಡುವುದಿಲ್ಲ, ಅಲ್ಲಿ ಆತ್ಮದ ಪ್ರವೇಶ ಆಗಬೇಕಾಗ್ತದೆ. ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರ, ಆತ್ಮವು ಅನಿಲ ರೂಪದಲ್ಲಿ, ಪ್ರಾಣವಾಯು ರೂಪದಲ್ಲಿ, ಪ್ರಾಣವಾಯು ಅಂತ ಕರಿತೀವಿ ನಾವು. ಅಂದ್ರೆ ಎಲ್ಲ ಅನಿಲನು ಜೀವ ಕೊಡುವುದಿಲ್ಲ, ಪ್ರಾಣವಾಯು ಮಾತ್ರ ಜೀವ ಕೊಡ್ತಿದೆ. ಅದು ಪ್ರಾಣವಾಯು ರೂಪದಲ್ಲಿ ಭೌತಿಕ ಬೀಜವನ್ನ ಅಂದ್ರೆ ಜೀವಕೋಶಗಳನ್ನು ಪ್ರವೇಶ ಮಾಡಿದಾಗ ಅವಾಗ ಮಾತ್ರ ಜೀವರಾಶಿಗಳ ಜನ್ಮ ಆಗ್ತಿದೆ. ಇಲ್ಲಿ ಸೂಕ್ಷ್ಮ ಇವನ್ ತಗೊಳ್ರಿ, ಅಣುಗಳನ್ನು ತಗೊಳ್ರಿ, ಅಥವಾ ನಾವು ವಿಜ್ಞಾನದಲ್ಲಿ ಓದ್ತೇವೆ, ಏಕ ಜೀವಕೋ ಅಂದ್ರೆ ಒಂದೇ ಜೀವಕೋಶ ಇರ್ತದೆ, ಬಹು ಜೀವಕೋಶ. ಕೆಲವೊಂದು ಏಕ ಜೀವಕೋಶದ್ದು ಇರ್ತಾವ, ಅಲ್ಲಿ ಇದ್ರೂ ಕೂಡ ಅಲ್ಲಿ ಆ ಶರೀರದಲ್ಲಿ ಏನಾಗ್ತಿದೆ, ಆತ್ಮದ ಪ್ರವೇಶ ಆಗಬೇಕಾಗ್ತಿದೆ. ಇನ್ನು ಮನುಷ್ಯ ಏನಿದೆ, ಬಹು ಜೀವಕೋಶದ ಪ್ರಾಣಿ ಇದೆ. ಇಲ್ಲಿಯೂ ಕೂಡ ನಾವು ತಾಯಿ ಒಂದು ಗರ್ಭದಲ್ಲಿ ಗರ್ಭಧಾರಣೆ ಆದಾಗ ನಡೆದದ್ದೆಲ್ಲ ತಾಯಿ ಇದ್ರ ಮೇಲೆ ನಡೆದಿರ್ತದ. ಅದು ಹೊರಗಡೆಗೆ ಬರಬೇಕಾಗಿತ್ತು ಅಂದ್ರೆ ಇಲ್ಲಿ ಪ್ರಾಣವಾಯುದ ಪ್ರವೇಶ ಬೇಕು. ಪ್ರಾಣವಾಯುದ ಪ್ರವೇಶ ಆಗಲಿಲ್ಲ, ಆತ್ಮದ ಪ್ರವೇಶ ಆಗಲಿಲ್ಲ ಅಂದ್ರೆ ಅದು ಸತ್ತು ಹೋಗ್ತಿದೆ, ಅದು ಜೀವ ಅದು ಹುಟ್ಟುವುದಿಲ್ಲ, ಅದ ಏನಾಗ್ತಿದೆ, ನಾಶ ಆಗಿ ಹೋಗ್ತಿದೆ. ಅದಕ್ಕೆ ಇಲ್ಲಿ ಶರೀರದಲ್ಲಿ ಜೀವಕೋಶಗಳಲ್ಲಿ ಭೌತಿಕ ಜೀವಕೋಶಗಳಲ್ಲಿ ಶರೀರದಲ್ಲಿ ಆತ್ಮವು ಅನಿಲ ರೂಪದಲ್ಲಿ, ಪ್ರಾಣವಾಯು ರೂಪದಲ್ಲಿ ಪ್ರವೇಶವಾದಾಗ ಮಾತ್ರ ಜನ್ಮ ಆಗ್ತಿದೆ ಅಂತ ವಾಲ್ಮೀಕಿಯವರು ಹೇಳ್ತಾರೆ. ಮುಂದುವರೆದು, ಲೌಕಿಕ ಸತ್ಯಗಳಿಂದ ರೂಪುಗೊಂಡು ಕೋಶಗಳು ಅನಿಲ ರೂಪಿ ಆತ್ಮದಿಂದ ಜೀವ ಪಡೆಯುವ. ಅದನ್ನ ಮುಂದೆ ಸ್ಪಷ್ಟವಾಗಿ ಹೇಳ್ತಾರೆ. ಲೌಕಿಕ ಸತ್ವಗಳಿಂದ, ಈಗ ಶರೀರದಾಗ ಏನೇ ವೀರ್ಯ ತಯಾರಾಗಬೇಕಾಗಿದ್ರ, ಅಂಡ ತಯಾರಾಗಬೇಕಾಗಿದ್ರ ತಗೊಳ್ದು ಯಾವುದು, ಎಲ್ಲ ಭೂಮಿಯಿಂದನ. ಇವ ಪಂಚ ಭೂತಗಳೇನಿವೆಲ್ಲ ಇವನ್ನ ತಗೊಳ್ಬೇಕು ನಾವು. ಗಿಡ ಸಹಿತ ಅದನ್ನೇ ತಗೊಳ್ತಿದೆ, ಕೀಟಗಳ ಸಹಿತ ಅದನ್ನೇ. ಈ ಪಂಚಭೂತಗಳನ್ನ ಅಂದ್ರೆ ಇವನ ಲೌಕಿಕ ಸತ್ವಗಳನ್ನ ತಗೊಂಡು ಕೋಶ ರೂಪದಾಗ ನಾವು ತಯಾರಾಗ್ತೇವೆ. ಅಲ್ಲಿ ಆತ್ಮರೂಪಿ ಪ್ರಾಣವಾಯು ಪ್ರವೇಶವಾದಾಗ ಮಾತ್ರ ಜೀವ ತುಂಬುತ್ತಿದೆ. ತುಂಬಲಿಲ್ಲ ಅಂದ್ರೆ ಅದು ಮೃತ್ಯು. ಕಾರಣ ಲೌಕಿಕ ದೇಹಕ್ಕೆ ದೇಹ ಲೌಕಿಕ, ಅಲೌಕಿಕ ಆತ್ಮ ಜೀವ ತುಂಬುವುದು. ಲೌಕಿಕ ದೇಹ ತಯಾರಾಗ್ತಿದೆ ತನ್ನ ಒಂದು ಪ್ರಕ್ರಿಯೆಯಿಂದ, ಬಟ್ ಅದು ಜೀವ ಪಡಿಬೇಕಾಗಿತ್ತದ ಅಲ್ಲಿ ಅಲೌಕಿಕ ಆತ್ಮದ ಪ್ರವೇಶ ಅಗತ್ಯವಿದೆ. ಪ್ರವೇಶ ಆಗಲಿಲ್ಲ ಅಂದ್ರೆ ಅದು
ಜನ್ಮ ತಳೆಯುವುದಿಲ್ಲ. ಜನ್ಮ ತಳಿಬೇಕಾದ್ರೂ ಕೂಡ ಅದು ಯಾವುದೇ ಆಗಿರಲಿ ಅದಕ್ಕೆ ಆತ್ಮ ಪ್ರವೇಶದ ಅನಿವಾರ್ಯತೆ ಇದೆ ಅಂತ ಹೇಳಿ ವಾಲ್ಮೀಕಿಯವರು ಹೇಳ್ತಾರೆ. ಜನ್ಮರಹಿತ ಚಿಂತನವನ್ನು ಮುಂದುವರಿಸಿ ಆದಿಗುರು ವಾಲ್ಮೀಕಿಯವರು ಹೇಳ್ತಾರೆ, ಅಲೌಕಿಕ ಆತ್ಮವು ಮೂಲತಃ ಬ್ರಹ್ಮಸತ್ವಜನ್ಯ, ಬ್ರಹ್ಮಸತ್ವದಿಂದ ಹುಟ್ಟಿದ್ದು. ಅದೂ ಕೂಡ ಬ್ರಹ್ಮಸತ್ವದಿಂದನೇ ಹುಟ್ಟಿದ್ದು. ಶರೀರಗಳು ಕೂಡ ಬ್ರಹ್ಮಸತ್ವಗಳಿಂದನೇ ಹುಟ್ಟಿದ್ದು. ಎರಡೂ ಮೂಲ ಬ್ರಹ್ಮಸತ್ವ. ಅದಕ್ಕೆ ಬ್ರಹ್ಮಸತ್ವದಿಂದ ಈ ಆತ್ಮ ಹುಟ್ಟಿಕೊಂಡಿದ್ರಿಂದ ಅದು ಪರಿಶುದ್ಧವಿರುತ್ತದೆ. ಆದರೆ ಅದು ಅಸಂಖ್ಯಾತ ಯೋನಿಗಳಿಂದ ದೇಹ ರೂಪಗಳಲ್ಲಿ ಜನ್ಮ ತಾಳುವುದರಿಂದ ಅಶುದ್ಧವಾಗುವುದು. ನೀರಿನಲ್ಲಿ ಮಳೆ ಹೇಗೆ ಶುದ್ಧ ಇರ್ತದಲ್ಲ, ಆಗ ಅದೂ ಕೂಡ ಬ್ರಹ್ಮಸತ್ವದಿಂದ ಹುಟ್ಟಿಕೊಂಡಾಗ ಶುದ್ಧವಾಗಿರ್ತದೆ. ಆದರೆ ಅದು ಬೇರೆ ಬೇರೆ ಯೋನಿಗಳನ್ನು ಪ್ರವೇಶ ಮಾಡುವುದರಿಂದ, ದೇಹಗಳನ್ನು ಪ್ರವೇಶ ಮಾಡುವುದರಿಂದ ಅಲ್ಲೇನಾಗ್ತಿದೆ, ಜನ್ಮ ತಾಳಿದ ನಂತರ ಅಶುದ್ಧತೆ ಬೆಳೀತಿದೆ. ಅದು ಮನಸ್ಸಾಗಿ ಪರಿವರ್ತನೆ ಆಗ್ತಿದೆ. ಪ್ರಾರಂಭದಲ್ಲಿ ಆತ್ಮವು ಶುದ್ಧ ಇರ್ತದೆ. ಅದು ಜನ್ಮ ತಾಳಿ ಬೇರೆ ಬೇರೆ ಪ್ರಾಣಿಗಳ ಜನ್ಮ ತಾಳಿ ಬಂದಾಗ ಅಶುದ್ಧ ಆಗ್ತಿದೆ. ಅದಕ್ಕೆ ಅವರು ಹೇಳ್ತಾರೆ, ಇದನ್ನೇ ಮೊದಲು ನಾವು ಈ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು. ಅರಿವು ಮೂಡ್ತದೆ. ಈ ಅರಿವು ಮೂಡಿದ ನಂತರ ಇದರ ಆಚರಣೆ ಏನಪ್ಪಾ ಅಂದ್ರೆ, ನಾವು ಮನಸ್ಸನ್ನ ಏನ್ ಮಾಡ್ಬೇಕು, ಮುಕ್ತಗೊಳಿಸಬೇಕು, ಆತ್ಮ ವಿಮೋಚನೆ ಅಂತ ಹೋಗ್ಬೇಕು. ಮನಸ್ಸಿನ ಎಲ್ಲ ಅನಿಸಿಕೆಗಳನ್ನ, ಅನುಭವಗಳನ್ನ ಇವೆಲ್ಲಾನು ತ್ಯಾಗ ಮಾಡಿ ಮನಸ್ಸನ್ನ ಮೂಲ ರೂಪ ಅಂದ್ರೆ ಆತ್ಮರೂಪಕ್ಕೆ ಪರಿವರ್ತನೆ ಮಾಡಿಕೊಳ್ಬೇಕು. ಅದಕ್ಕೆ ಮೋಕ್ಷ ಅಂತ ಕರೀತಾರೆ. ಆತ್ಮ ವಿಮೋಚನೆಯಿಂದ ಅದು ಪುನಃ ಶುದ್ಧವಾಗಿ ಮೂಲದಲ್ಲಿ ಲೀನವಾಗುವುದು. ಯಾವಾಗ ನೀವು ಆತ್ಮವನ್ನು ಶುದ್ಧಗೊಳಿಸ್ತೀರಿ, ಹಲವಾರು ಜನ್ಮಗಳ ತಳೆದು ಬಂದು ಅಶುದ್ಧವಾದಂತಹ ಆತ್ಮ ಮನಸ್ಸರೂಪಿ ಆದಾಗ ಅದನ್ನು ಪುನಃ ನೀವು ಕಂಟ್ರೋಲ್ ಮಾಡಿಕೊಂಡು ನಿಯಂತ್ರಣದಲ್ಲಿ ಇಟ್ಕೊಂಡು ಯಾವಾಗ ನೀವು ಅದನ್ನು ಮೂಲ ಆತ್ಮ ಸ್ವರೂಪಕ್ಕೆ ತಗೊಂಡು ಬರ್ತೀರಿ, ಆ ಆತ್ಮವು ಪುನಃ ಅದೇನಾಗ್ಬಿಡ್ತಿದೆ, ವಿಮೋಚನೆಯನ್ನು ಮಾಡ್ತಿದೆ. ಅಂದ್ರೆ ಬ್ರಹ್ಮಸತ್ವದಲ್ಲಿ ಲೀನವಾಗಿ ಹೋಗ್ತಿದೆ. ಅದಕ್ಕೆ ಅದರ ಮುಂದ ಸಂತರು ಹೇಳ್ತಾರೆ, ಜನ್ಮ ಬರುವುದಿಲ್ಲ. ನೀವು ಕೆಲವೊಂದು ಭಕ್ತಿ ಭಜನೆಗಳಲ್ಲಿ ಕೇಳ್ತಾ ಇರ್ತಾರೆ, ದೇವ್ರಿಗೆ ಹೇಳ್ತಾ ಇರ್ತಾನೆ, ಸಾಕಪ್ಪ ಇದೆಲ್ಲ ನನಗೆ, ನಿನ್ನಲ್ಲಿ ಲೀನ ಮಾಡಿಕೊ. ಬಹಳಷ್ಟು ಭಕ್ತಿ ಮೂಮೆಂಟ್ನಲ್ಲಿ, ಅದು ಕರ್ನಾಟಕದ ಭಕ್ತಿ ಮೂಮೆಂಟ್ ಇರ್ಬೋದು, ಉತ್ತರ ಭಾರತದ ಭಕ್ತಿ ಮೂಮೆಂಟ್ ಇರ್ಬೋದು, ಮಹಾರಾಷ್ಟ್ರದ ಭಕ್ತಿ ಮೂಮೆಂಟ್ ಇರ್ಬೋದು, ಅಲ್ಲಿ ಎಷ್ಟು ಜನ ಸಂತರು ಬರ್ತಾರೆ. ಸಂತರದ್ದು ಒಂದೇ ವಿಷಯ ಇರ್ತದೆ, ನಾನು ಅಶುದ್ಧ ಆಗೇನೆ, ಮನಸ್ಸನ್ನು ಶುದ್ಧ ಮಾಡ್ಕೋ, ದೇವರೇ ನನ್ನ ನಿನ್ನಲ್ಲಿ ಲೀನ ಮಾಡ್ಕೋ. ಅಂದ್ರೆ ಅಲ್ಟಿಮೇಟ್ ನಮ್ದು ಗುರಿ ಏನಪ್ಪಾ ಅಂದ್ರೆ, ನಮ್ದು ಡೆಸ್ಟಿನೇಷನ್ ಏನಂದ್ರೆ, ಮೂಲ ಆತ್ಮ ಆಗಿರಲಿ, ಮೂಲ ಬೆಳಕಾಗಿರಲಿ, ಯಾವುದೇ ರೂಪದಲ್ಲಿ ಕಾಣಲಿ ನಾವು ಯಾವುದನ್ನ, ಆತ್ಮವನ್ನ. ಆದರೆ ನಾವು ಆತ್ಮದ ಅಣುವಾಗಿರುವುದರಿಂದ ನಾವು ಪುನಃ ಆತ್ಮವನ್ನು ಶುದ್ಧ ಮಾಡಿಕೊಂಡು ಮೂಲ ಆತ್ಮಕ್ಕೆ ಸೇರ್ಪಡೆಯಾದಾಗ ಈ ಎಲ್ಲದರಿಂದ ಮುಕ್ತಿ ಸಿಗ್ತದೆ ಅನ್ನುವಂಥ ಒಂದು ಸಿದ್ಧಾಂತ ತಲತಲಾಂತರದಿಂದ ಬೋಧಿಸ್ತಾ ಬಂದಿದ್ದಾರೆ. ಸಂತರು ಕೂಡ ಇದನ್ನೇ ನಂಬಿಕೊಂಡು ಬಂದಿದ್ದಾರೆ. ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರ, ನೋಡಿ, ಯಾವುದೇ ಜೀವರಾಶಿಯಾಗಿರಲಿ ಅದರ ಜನ್ಮದ ಮೂಲನೇ ಆತ್ಮ. ಅದಕ್ಕೆ ಆತ್ಮವನ್ನು ಶುದ್ಧ ಇಟ್ಕೊಳ್ಬೇಕು, ಮನಸ್ಸನ್ನು ಶುದ್ಧ ಮಾಡಿಕೊಂಡು ಆತ್ಮರೂಪಕ್ಕೆ ತಿರುಗಿಸಿಕೊಂಡು ನಾವು ಮುಕ್ತಿಯನ್ನು ಹೊಂದಬೇಕಂತ ಹೇಳಿ ವಾಲ್ಮೀಕಿಯವರು ತಮ್ಮ ಈ ಒಂದು ಚಿಂತನೆಯಲ್ಲಿ, ಜನ್ಮರಹಿತ ಚಿಂತನೆಯಲ್ಲಿ ಮುಖ್ಯ ಸಂದೇಶವನ್ನು ಕೊಟ್ಟಿರುತ್ತಾರೆ. ವೀಕ್ಷಕ ಮತ್ತು ಆಧ್ಯಾತ್ಮ ಜ್ಞಾನ ಬಯಸುವ ಪ್ರಿಯ ಬಂಧುಗಳೇ, ಇಲ್ಲಿವರೆಗೆ ಈ ಸಂಚಿಕೆಯಲ್ಲಿ ತಾವು ಜನ್ಮರಹಿತ ಕುರಿತು ಸಾದರಪಡಿಸಿದಂಥ ಆದಿಗುರು ವಾಲ್ಮೀಕಿಯವರ ಚಿಂತನೆ ಬಗ್ಗೆ ತಿಳಿದುಕೊಂಡಿರಿ. ನನಗನ್ನಿಸ್ತಿದೆ ಅದು ತಮಗೆ ಮನಸ್ಸಿಗೆ ಮುಟ್ಟಿರ್ಬೋದು, ತಮಗೆ ಒಂದು ಆಲೋಚನೆಯನ್ನು ಮಾಡುವಂಥ ಮಾರ್ಗವನ್ನು ಹಾಕಿಕೊಟ್ಟಿರ್ಬೋದು. ದಯವಿಟ್ಟು ಇಂಥದೇ ವಿಚಾರಗಳನ್ನು, ವಾಲ್ಮೀಕಿ ವಿಚಾರಗಳನ್ನು ತಮ್ಮ ಮುಂದೆ ಮುಂದುವರಿಸುವುದಕ್ಕಾಗಿ ನನ್ನ ಚಾನಲನ್ನು ಲೈಕ್ ಮಾಡಿ, ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಈ ಕಾರ್ಯಕ್ರಮವನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಯಾಕಂದರೆ ಇದು ಆತ್ಮೋದ್ಧಾರದ ವಿಚಾರಗಳನ್ನು ಹೊತ್ತು ತರುವಂತಹ ಕಾರ್ಯಕ್ರಮ ಆಗಿದೆ. ಅದರ ಮೇಲೆ ತಾವು ಕಮೆಂಟ್ ಮಾಡಿ, ಏನೇ ಇರಲಿ ತಮಗೇನು ತಿಳಿದಿದೆ ಅದನ್ನು ಮಾಡಿ, ಪ್ರಶ್ನೆಗಳನ್ನು ಮಾಡಿ ಮುಕ್ತವಾಗಿ ಚರ್ಚೆ ಮಾಡೋಣ. ಅಷ್ಟೇ ಅಲ್ಲ,
ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ತಾವು ತಮ್ಮ ಯಾರಾದರೂ ಸ್ನೇಹಿತರಿದ್ದರೆ, ಪರಿಚಯದವರಿದ್ದರೆ, ಸಂಬಂಧಿಕರಿದ್ದರೆ, ಯಾರನ್ನ ತಾವು ಆತ್ಮೋದ್ಧಾರದ ಕೊಂಡು ಒಯ್ಯಬೇಕಂತ ಬಯಕೆ ಇರ್ತದೆ ಅಂಥವ್ರನ್ನೆಲ್ಲ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡದೇ ಇದ್ದರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಆದಿಗುರು ವಾಲ್ಮೀಕಿಯವರ ಮತ್ತೊಂದು ವಿಚಾರ ಚಿಂತನೆಯನ್ನು ತಮ್ಮ ಮುಂದೆ ತರುವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.